ಪರಮಗೋಚರನೇ ಕ್ಷೀರಸಾಗರ ಭೂಪಾಲಕನೇ ಲಕ್ಷ್ಮೀ ರಮಣನೇ ನರಗೊಲಿದವನೇ ಶ್ರೀಮನ್ನಾರಾಯಣನೇ ನಾರಾಯಣ ನಾರಾಯಣ ಹರಿನಾರಾಯಣ ಪನ್ನಗ ಶಯನ ಹರಿನಾರಾಯಣ ಪನ್ನಗ ಶಯನ ಲಕ್ಷ್ಮೀ ಪ್ರಿಯಕರ ನೀಡು ನಿನ್ನ ದರ್ಶನವನ್ನ ಲಕ್ಷ್ಮೀ ಪ್ರಿಯಕರ ನೀಡು ನಿನ್ನ ದರ್ಶನವನ್ನ ಹರಿನಾರಾಯಣ ಪನ್ನಗ ಶಯನ ನಾರಾಯಣ ನಾರಾಯಣ ಹಾಡಿ ಪಾಡಿ ಕುಣಿದೆ ನಾನು ಜಗದೆಡೆಯಲ್ಲಿ ಹಾಡಿ ಪಾಡಿ ಕುಣಿದೆ ನಾನು ಜಗದೆಡೆಯಲ್ಲಿ ಕಂಡೆ ನಿನ್ನ ದಿವ್ಯ ರೂಪ ಕಣ್ಗಡಿನಲ್ಲಿ ಹಾಡಿ ಪಾಡಿ ಕುಣಿದೆ ನಾನು ಜಗದೆಡೆಯಲ್ಲಿ ಕಂಡೆ ನಿನ್ನ ದಿವ್ಯ ರೂಪ ಕಣ್ಗಳಿನಲ್ಲಿ ಮೋಹನ ರೂಪನೆ ಶ್ಯಾಮಲ ಸುಂದರನೇ ನಾರಾಯಣ ಮೋಹನ ರೂಪನೆ ಶ್ಯಾಮಲ ಸುಂದರನೇ ಬ್ರಹ್ಮಾಂಡವನೇ ಕುಕ್ಷೆಯೊಳ್ಳಿಟ್ಟವನೇ ನಾರಾಯಣ ಬ್ರಹ್ಮಾಂಡವನೇ ಕುಕ್ಷೆಯೊಳ್ಳಿಟ್ಟವನೇ ಹರಿನಾರಾಯಣ ಪನ್ನಗ ಶಯನ ಲಕ್ಷ್ಮೀ ಪ್ರಿಯಕರ ನೀಡು ನಿನ್ನ ದರ್ಶನವನ್ನ ಲಕ್ಷ್ಮೀ ಪ್ರಿಯಕರ ನೀಡು ನಿನ್ನ ದರ್ಶನವನ್ನ ಹರಿನಾರಾಯಣ ಪನ್ನಗ ಶಯನ ನಾರಾಯಣ ನಾರಾಯಣ ದೇವ ದೇವ ಘನವಂತ ಮಹಿಮ ಕರುಣಾಂತ ಸಾಗರ ಶ್ರೀಹರಿಯೇ ನಾರಾಯಣ ನಾರಾಯಣ ದೇವ ದೇವ ಘನವಂತ ಮಹಿಮ ಕರುಣಾಂತ ಸಾಗರ ಶ್ರೀಹರಿಯೇ ಶರಣು ಎನ್ನುತ್ತಾ ಶಿರವ ಬಾಗುತ್ತ ನಿನ್ನ ಚರಣಕ್ಕೆ ನಮಿಸುವೆ ದೇವ ದೇವ ಘನವಂತ ಮಹಿಮ ಕರುಣಾಂತ ಸಾಗರ ಶ್ರೀಹರಿಯೇ ಶರಣು ಎನ್ನುತ್ತಾ ಶಿರವ ಬಾಗುತ್ತ ನಿನ್ನ ಚರಣಕ್ಕೆ ನಮಿಸುವೆ ನನಗೆ ಕೃಪೆಯ ಮಾಡೋ ಭಕ್ತಿ ಮಾರ್ಗ ನೀಡೋ ಮುಕ್ತಿ ಮಾರ್ಗ ತೋರೋ ನಾರಾಯಣ
ಹರಿನಾರಾಯಣ ಪನ್ನಗ ಶಯನ ಲಕ್ಷ್ಮೀ ಪ್ರಿಯಕರ ನೀಡು ನಿನ್ನ ದರ್ಶನವನ್ನ ಲಕ್ಷ್ಮೀ ಪ್ರಿಯಕರ ನೀಡು ನಿನ್ನ ದರ್ಶನವನ್ನ ಹರಿನಾರಾಯಣ 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 ಪನ್ನಗ ಶಯನ ನಾರಾಯಣ 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 ನಿಗರ್ವಿಗಳಾದ ಅನೇಕರು ಕೆಲವರಿಗೆ ಅಚ್ಚುಮೆಚ್ಚಾಗಿರುವರು, ಅಂಥವರ ಪದವಿಯು ಶಾಶ್ವತವಾಗಿರುವುದು. ಇನ್ನು ಕೆಲವರಿಗೆ ಪದವಿ ಬಂದೆಂದರೆ ಎಷ್ಟು ಗರ್ವ, ಎಷ್ಟು ಬಡಾಯಿ. ಗುರು ಹಿರಿಯರನ್ನು ಕಂಡರೆ ಅಲಕ್ಷ್ಯ. ಇದರಿಂದ ತಾನೇ ಜೇವಿಜರು ಕೆಟ್ಟಿದ್ದು. ಗರ್ವದಿ ಮುನಿಗಳ ತಡೆದು ಅವರ ಶಾಪಕ್ಕೆ ಗುರಿಯಾಗಿ ಅಲೆದಾಡುತ್ತಿರುವರು. ನಾರಾಯಣ ನಾರಾಯಣ, ಇದು ಅವರ ತಪ್ಪಲ್ಲ, ಅವರ ಅಹಂಕಾರದ ತಪ್ಪು. ಗರ್ವವೇ ಕಾಮಕ್ರೋಧಂ ನಾರಾಯಣ ನಾರಾಯಣ. ಗರ್ವವೇ ಕಾಮಕ್ರೋಧೋ ಗರ್ವವೇ மத மத்சரங்கள் ನಾರಾಯಣ ನಾರಾಯಣ. ಗರ್ವವೇ ದುರ ಅಹಂಭಾವಂ ನಾರಾಯಣ ನಾರಾಯಣ. ಗರ್ವವೇ ದುರಹಂಭಾವಂ ಗರ್ವವೇ ದುರಹಂಭಾವಂ ಗರ್ವವೇ ದುರ್ಗುಣಕ್ಕೆ ಮೂಲಾಧಾರೋ. ನಮಸ್ಕರಿಸುವೆವು. ಓಹೋ, ಜಯ ವಿಜಯರು, ವೈಕುಂಠ ದ್ವಾರಪಾಲಕರಾದ ನೀವು ಶ್ರೀಹರಿಯ ಸನ್ನಿಧಾನವನ್ನು ಬಿಟ್ಟು ಇಲ್ಲಿ. ಪೂಜ್ಯರೇ, ತಮಗೆ ತಿಳಿಯದಾದ ವಿಚಾರವಾದರೂ ಏನು? ಸಕಲವನ್ನು ಅರಿತ ಮಹಾಜ್ಞಾನಿಗಳು ತಾವು, ನಿಮಗೆ ತಿಳಿಯದಿರುವುದೇನಿದೆ? ಸದಾಕಾಲ ಶ್ರೀಹರಿಯ ಸನ್ನಿಧಾನದಲ್ಲಿದ್ದರೂ ನಿಮ್ಮಗಳ ತಾಮಸ ಗುಣ ಹೋಗಲಿಲ್ಲ. ನಿಮ್ಮೀ ದುರಾದೃಷ್ಟಕ್ಕೆ ನಾನೇನು ಮಾಡಲಿ? ಪೂಜ್ಯರೇ, ತಪ್ಪು ಮಾಡಿದ್ದೇವೆ, ಅದಕ್ಕಾಗಿ ಶಿಕ್ಷೆಯನ್ನು ಅನುಭವಿಸಲು ಸಿದ್ಧರಿದ್ದೇವೆ. 3 ಜನ್ಮಗಳ ಸಾಕೆಂದು ಪರಮಾತ್ಮನಿಂದ ಅನುಗ್ರಹ ಪಡೆದಿದ್ದೇವೆ. ಈಗ ನಮ್ಮ ಜನನಕ್ಕೆ ಭೂಲೋಕದಲ್ಲಿ ಪ್ರಶಸ್ತವಾದ ವಂಶ ಯಾವುದಿರುವುದೆಂಬುದನ್ನು ತಿಳಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ಪ್ರಶಸ್ತವಾದ ವಂಶ? ನಾರಾಯಣ ನಾರಾಯಣ. ಜಯ ವಿಜಯರೇ, ಕಶ್ಯಪ ಬ್ರಹ್ಮನ ಬಾರಿಯಾದ ದಿದಿದೇವಿಯು ಪುತ್ರಾರ್ಥಿನಿಯಾಗಿ ಬಹುಕಾಲದಿಂದಲೂ ಪತಿ ಸೇವೆಯನ್ನು ಮಾಡುತ್ತಿರುವಳು. ನೀವೀರ್ವರು ಆ ಸಾಧ್ವಿಮಣಿಯ ಗರ್ಭದಲ್ಲಿ ಪುತ್ರರಾಗಿ ಜನಿಸುವುದು ನನ್ನ ಬುದ್ಧಿಗೆ ಪ್ರಶಸ್ತವಾಗಿ ತೋರುತ್ತಿರುವುದು. ಏನು ಹೇಳುವಿರಿ? ಆಗಲಿ ಪೂಜ್ಯರೇ, ತಮ್ಮ ಸಲಹೆಯಂತೆ ನಡೆದುಕೊಳ್ಳುವೆವು. ಶುಭವಾಗಲಿ, ಹೋಗಿ ಬನ್ನಿ. ನಾರಾಯಣನ ನಾರಾಯಣ 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 ನಾರಾಯಣ. ಉದನ ದೇಂತದಿರನ ಸನಿದ ಮಗ ಮದನಿ ಧೀಂ ದೇಂತನ ಉದನ ದೇಂತದಿರನ ಸನಿದ ಮಗ ಮದನಿ ಧೀಂ
ತನ ಉದನ ದೇಂ ತದಿರನ ನಾದರ್ದ ದೇಂ ತನನ ನಾದರ್ದ ದೇಂ ತನ ದಿತ್ತೋಂ ತ ಸಾನಿದ ಮಗ ಮದನಿ ದೇಂ ದೇಂ ತನನ ಉದನ ದೇಂ ತದಿರನ ಸಾನಿದ ಮಗ ಮದನಿ ದೇಂ ದೇಂ ತನನ ಉದನ ದೇಂ ತದಿರನ ನಾರಾಯಣ ಗರಿ ಗಮ ಗರಿ ಸಾ ನಾರಾಯಣ ಸಾನಿದ ನೇದ ಮದ ಮಗ ಮಗರಿ ಗಮ ಗರಿ ಸಾ ನಾದರ್ ದಾನಿ ದೊಂದು ರಾಣಿ ತತ್ತೋಂ ತಗಿಟ ತೋಂ ನಾದರ್ ದಾನಿ ದೊಂದು ರಾಣಿ ತತ್ತೋಂ ತಗಿಟ ತೋಂ ತಗಿಟ ದಿಗಿಟ ದಂಗಿಟ ದಿಗಿಟ ತೋಂ ಗರಿ ಸಾ ಸಸನಿ ದಾದ ಮಮ ಗಮ ಗರಿ ಸಾ ಸಗಮ ದಾದ ನಿ ಸಗಮ ಮಮ ಗಮದ ನೀನಿ ತನಿ ದ ಮಗ ಮದನಿ ಧಿಂ ದೇಂ ತನನ ಉದನ ದೇಂ ತದಿರ